ಹಾಯ್ ಫ್ರೆಂಡ್ಸ್, ಇವತ್ತು ಚಾಕ್ಲೇಟ್ ಬನಾನಾ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ಈ ಮಿಲ್ಕ್ ಶೇಕ್ನ ವೆಯ್ಟ್ ಲಾಸ್ ಮಾಡೋರು ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಿರೋರು ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಮೊದಲಿಗೆ 2 ಚಿಕ್ಕಿ ಬಾಳೆಹಣ್ಣು ತೊಗೊಂಡಿದ್ವಿ ಮತ್ತು ಪೀನಟ್ ಬಟರ್ನ ತೊಗೊಂಡಿದ್ವಿ, ಕ್ರಂಚಿ ಇರೋದು. ನೀವು ಪೀನಟ್ ಬಟರ್ ಬೇಡ ಅಂದರೆ ನೀವು ಪೀನಟ್ನೇ ರೋಸ್ಟ್ ಮಾಡಿ ಹಾಕೊಬೋದು. ಮತ್ತು ಚಾಕ್ಲೇಟ್ ಪೌಡರ್ನ ತೊಗೊಂಡಿದ್ದೀವಿ, ಚಾಕ್ಲೇಟ್ ಆರ್ ಕೋಕೋ ಪೌಡರ್ ಎರಡೂ ತೊಗೋಬೋದು. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಹನಿನ ಆ್ಯಡ್ ಮಾಡ್ಕೊತೀವಿ, ಏಕೆಂದರೆ ಡಯಟ್ ಪರ್ಪಸ್ಗೆ ಹನಿನೇ ಬೆಟರು. ಹನಿ ಬೇಡ ಅನ್ನೋರು ಶುಗರ್ನು ಕೂಡ ಆ್ಯಡ್ ಮಾಡ್ಕೊಬೋದು. 1 ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀವಿ. ಮೊದಲಿಗೆ ತೊಗೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಏನಾದರೂ ಸ್ವಲ್ಪ ತಿಕ್ನೆಸ್ ಇತ್ತು, ನಿಮಗೆ ಸ್ವಲ್ಪ ತಿಕ್ನೆಸ್ ಕಡಿಮೆ ಇರಲಿ ಅಂತಂದರೆ ಇನ್ನೊಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಳಿ. ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡೋರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಮಿಲ್ಕ್ ಶೇಕ್ನ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಾಗಿದೆ. ಈಗ ನೀವು ಗ್ಲಾಸ್ಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಸ್ವಲ್ಪ ಪೀನಟ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಸಿಪ್ಪೆಲ್ಲ ತೆಗೆದಿಟ್ಕೊಂಡಿರೋದನ್ನ ಮೇಲ್ಗೆ ಗಾರ್ನಿಷ್ಗೋಸ್ಕರ ಹಾಕಿದ್ದೀನಿ. ನೀವು ಬೇಕು ಅಂದರೆ ಪೀನಟ್ನಾದರೂ ಹಾಕೊಬೋದು, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ನಾದರೂ ಆ್ಯಡ್ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.